ಸಾಮಾನ್ಯವಾಗಿ ಏನಂತಂದ್ರೆ ನಿಮ್ಮ ಏಜ್ ಕ್ಯಾಟಗರಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಆದ್ಮೇಲೆ ಇನ್ನೇನ್ ಬಿಡಪ್ಪ ನಮ್ಗೇನು ಮಕ್ಕಳಾಗಿದ್ದಾರೆ ಮೊಮ್ಮಕ್ಕಳು ಅವರೆಲ್ಲ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ, ನಾವೇನು ಮಕ್ಕಳು ಮೊಮ್ಮಕ್ಕಳ ಜೊತೆ ಆರಾಮಾಗಿರೋಣ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ನೀವು ಇದೆಲ್ಲದನ್ನ ಬಿಟ್ಟು ಅವ್ರದೇ ಮಾಡ್ತಾ ಇದಾರೆ. ನಂದು ಏನಾದ್ರು ಸಮಥಿಂಗ್ ಮಾಡ್ಬೇಕು, ನಾನು ಇವಾಗ ಯಶ್ ಅವ್ರ ಅಮ್ಮ ಅಂತ ಹೇಳ್ಕೊಡೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಖಂಡಿತ ಇಷ್ಟ ಇಲ್ಲ. ಈ ಅದೇ ಯಶಗೂ ಗೊತ್ತು. ಯಶ್ ಎಲ್ಲಾ ಕಡೆ ಹೇಳ್ಬಿಟ್ಟ, ಅವ್ನ ಟಿವಿಲೆಲ್ಲ ಮುಂಚೆ ನಮ್ಮಮ್ಮ ಎಲ್ಲೂ ನನ್ನ ಹೆಸರು ಹೇಳಲ್ಲ. ಒಂದ್ಸರಿ ಅಗ್ನಿ ಶ್ರೀಧರ್ ಅವರು ಕಳ್ಳರ ಸಂತೆ ಟೈಮ್ ಅಲ್ಲಿ ಅವಾಗ ಒಂದಷ್ಟು ಪಿಕ್ಚರ್ ಮಾಡಿದ್ದ, ಒಂದ್ 5-6 ಮಾಡಿದ್ದ. ಕರ್ಕ ಬನ್ನಿ ಅಪ್ಪ ಮುಹೂರ್ತಕ್ಕೆ ಅಂದ್ರಂತೆ. ನಾನು ಹೇಳಿದೆ ಹೋಗು ಫಸ್ಟ್ ಹೆಸರು ಮಾಡೋಗು, ನನಗೆಲ್ಲ ಬರಲ್ಲ, ಇನ್ನು ನೀನು ಏನಾಗ್ತೀಯೋ ನಂಗೆ ಗೊತ್ತಿಲ್ಲ. ಅದೇ ತರ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅನ್ಕೋಬೇಡಿ. ನಮ್ಗೆ ಯಶ್ಗೆ ನಾನು ಹಂಗೆ ಹೇಳಿ 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 ಒಗ್ಲಿಲ್ಲ ಅವನ್ನೆಲ್ಲೂ, ಅರ್ಥ ಆಯ್ತು. ಅವಾಗ ಅವ್ರಿಗೆ ಹೋಗಿ ಹೇಳಿದ್ನಂತೆ, ಇಲ್ಲ ಅಮ್ಮ ಹಂಗೆಲ್ಲ ಬರಲ್ಲ ಎಲ್ಲುವೆ. ಅವ್ರು ಹೇಳ್ತಾರೆ, ಅಯ್ಯೋ ಏನಪ್ಪ ಇಷ್ಟ ಹೆಸರು ಮಾಡಿದಿ, ಇನ್ನು ಏನ್ ಮಾಡ್ಬೇಕಂತ ಅಂದ್ರು. ಇದ್ಯಾ ಕಳ್ಳರ ಸಂತೆಯಲ್ಲಿ ಟಾಕ್ಸಿಕ್ ಅಲ್ಲಿ ನನ್ ಗುರಿ ತಪ್ಪ ಸಳ್ಳ, ನೀವೇ ಹೇಳಿ. ನಂದು ಅಷ್ಟಿದೆ ಅವನ ಮೇಲೆ, ಇನ್ನು ಮುಂದಕ್ಕಿದೆ ಒಂದು ಅಂತ ನನಗೆ ಗೊತ್ತು. ಅವನು ನಾನ್ ಮನೇಲಿ ದಿನಾ ನೋಡಿ ಬೆಳೆದಿರೋಳು. ನಾನು ಅವನ್ನ ಮಗುನಿಂದ ಅವನ್ನ ಜಡ್ಜ್ ಮಾಡಿ ಅವನಲ್ಲಿ ಯಾವ ಕ್ವಾಲಿಟಿ ಇದೆ ಅಂತ ನಾನ್ ತಾಯಿಯಾಗಿ ಜಡ್ಜ್ ಮಾಡಿರ್ತೀನಿ. ಅದರಿಂದ ನನ್ ಮಗ ಹೆಂಗೆ ಅಂತ. ಹಂಗಾಗಿ ನಾನು ಇದಕ್ಕೆ ಈ ಚಿಕ್ಕದ ಪುಟ್ಟದಕ್ಕೆಲ್ಲ ಅವ್ನ ಇನ್ವಾಲ್ವ್ ಮಾಡಲ್ಲ. ಅವ್ನ್ ರಾಜನ್ ತರ ಬೆಳಿಬೇಕು, ಅವ್ನ ಹಂಗೆ ಇರ್ಬೇಕು ಆತರ. ಹಂಗನ್ಬಿಟ್ಟು ಅವನ್ನ ಸಣ್ಣದಕ್ಕೂ ನಾನು ಡಿಸ್ಟರ್ಬ್ ಮಾಡಲ್ಲ. ಇದೆಲ್ಲ ಸಣ್ಣ ಕೆಲ್ಸ ನಮಗೆ ಪ್ರತಿಯೊಂದು ಮಾಡಿ ಅಭ್ಯಾಸ ಇದೆ. ನಾವು 100 ಎಕರೆ ಜಮೀನು ಒಂದಿನಾನು ಅವ್ನ್ ಬರ್ಲಿಲ್ಲ, ಅವ್ನ್ ಪೇಪರ್ ನೋಡ್ಲಿಲ್ಲ. ಅವ್ನಿಗೆ ಇದನ್ ಮಾಡ್ಕೊ ಬಂದ್ ಕೊಟ್ವಿ, ಏನ್ ಹೇಳ್ತಾರ್ರಿ ಅದು ಕ್ಯಾಮ್ರಾ ಬರುತ್ತಲ್ಲ ಮೇಲೆ, ಡ್ರೋನ್ ಕ್ಯಾಮ್ರಾ ಮಾಡಿ ಟಿವಿಯಲ್ಲಿ ಹಾಕಿ ತೋರ್ಸಿದ್ವು ಆ ಜಾಗನ. ಅವ್ನ್ ಬರ್ಲಿಲ್ಲ, ಯಾಕೆಂದ್ರೆ ನೋಡಲ್ಲ, ಬೇಡಮ್ಮ ನೀನ್ ಹೋಗ್ ನೋಡಿರ್ತೀಯ ಬಿಡಮ್ಮ ಅಂತ. ಇಲ್ಲ ಮಗ ಒಂದ್ಸರಿ ನೋಡು, ನನಗೇನಾದ್ರು ಬೇಕಾದ್ರೆ ನಾನು ಹೋಗಿ ಕುತ್ಕೊಂಡು ನೋಡು ಅಂತ ತೋರ್ಸ್ಬಿಟ್ಟು ಬರ್ತೀನಿ. ನನಗೆ ಡೌಟ್ ಬಂದಿದ್ ಕೆಲ್ಸನ. ಆ ಭೂಮಿ ತಗೊಂಡಾಗ ಮಗ ಒಂದ್ಸರಿ ನೋಡ್ಬಿಡು ಮಗ ಅಂತ ಹೇಳ್ದೆ. ಅಮ್ಮ ನೀನ್ ಮಾಡಿರ್ತೀಯ, ನಿಂಗೆ ಇಷ್ಟ ಅಲ್ವಾ ಹೋಗಮ್ಮ ಅಂದ. ಆದ್ರೂ ಆ ಕ್ಯಾಮ್ರಾ ತಗೊಂಡೋಗಿ ದೊಡ್ಡ ಟಿವಿಯಲ್ಲಿ ನಾವು ಪೆನ್ ಡ್ರೈವ್ ಅಲ್ಲಿ ಹಾಕಿ ಏನೋ ಮಾಡಿ ನಮ್ಮ ಹುಡುಗರೆಲ್ಲ ತೋರ್ಸಿದ್ವಿ. ಸರಿ ನೀನು ಅವನಿಗೆ ಏನಂದ್ರೆ ನೀನ್ ಖುಷಿನಾ ನೀನ್ ಮಾಡು ಅಂತ ಅವ್ನು ಒಂದ್ ದಿವಸಕ್ಕೂ ಹೇಳಿಲ್ಲ. ನೆಕ್ಸ್ಟ್ ಅವ್ನ್ ಬಂದಿದ್ ಯಾವಾಗ ಅಂದ್ರೆ ನಮ್ಮ ಮಗಳಿಗೆ ಮಗು ಆಗಿತ್ತು, 2ನೇ ಮಗು. ಅವಾಗ ಅವ್ನ್ ಬರ್ಲೇಬೇಕಿತ್ತು ಮಗು ನೋಡಕ್ಕೆ. ನಾವು ತೋಟದಲ್ಲಿದ್ವಿ. ಅವಾಗ ಬಂದಾಗ ಎಲ್ಲ ಅಷ್ಟೊತ್ತಿಗೆ ಪ್ರಿಪರೇಷನ್ ಮಾಡ್ಬಿಟ್ಟಿದ್ದೆ, ಕಾರ್ಡ್ ಇದ್ದದ್ನೆಲ್ಲ. ಆಮೇಲೆ ನಮಗೆ ತುಂಬಾ ಕೆಲ್ಸಕ್ಕೆ ಎಲ್ಲ ಕೊಡ್ಸಿದ್ದ, ಪ್ರತಿಯೊಂದು ಕೊಡ್ಸಿದ್ದಾನೆ. JCB ಏನೆಲ್ಲ ಗಾಡಿಗಳು ಕೊಡ್ಸಿದ್ದಾನೆ, ಏನೇನ್ ಬೇಕು ತೋಟಕ್ಕೆಲ್ಲ ಕೊಡ್ಸಿದ್ರು. ಅವ್ನು ಒಂದ್ ದಿವಸನು ಬಂದ್ ನೋಡಿಲ್ಲ, ಎಲ್ಲ ನಾನು ನಮ್ಮ ಹುಡುಗರೇ ಸೇರ್ಕ ಮಾಡೋದು. ಆಮೇಲೆ ಅವತ್ ಬಂದ ಅವನು ಮಗಳನ್ನ ಒಂದ್ ಮಗು ನೋಡಕ್ ಬಂದಾಗ ನಾವೆಲ್ಲ ರೆಡಿ ಮಾಡಿದ್ ನೋಡ್ಬಿಟ್ಟು ಖುಷಿ ಆಯ್ತು ಅವನಿಗೆ. ಪರವಾಗಿಲ್ಲ ಈ ಜಾಗ ಮುದ್ಕಿ ಈ ತರ ಚೆನ್ನಾಗ್ ಮಾಡಿದ್ಯ. ಅವನೇ ನನ್ಗೆ ಯಾವಾಗ್ಲೂ ಪ್ರೀತಿಯಿಂದ ಮುದ್ಕಿ ಅಂತ ಕರೆಯೋದು. ಸುಮ್ನೆ ಅವನು ಮುದ್ಕಿ ನೀನ್ ಇದೆಯಲ್ಲ, ನೀನು ನಿನ್ನ ಹತ್ರ ಯಾರು ಮಾತಾಡಕ್ ಆಗಲ್ಲ ಅಂತಾನೆ ಹೇಳೋದು. ಅವಾಗ ನೋಡ್ಬಿಟ್ಟು ಅವ್ನ್ ಖುಷಿ ಆದ. ಬಾತ್ರೂಮ್ಸ್ ಎಲ್ಲ ಅವಾಗ ತಕ್ಕ ಮಟ್ಟಿಗೆ ಮಾಡ್ಕೊಂಡಿದ್ವಿ ನಾವು ಹೋದಾಗ ಸದ್ಯಕ್ಕಿರಕ್ಕೆ ಅಂತ. ಅವನು ನಮ್ ರಾಧಿಕಾ ಅವ್ರ ಫ್ಯಾಮಿಲಿ, ಆಮೇಲೆ ನಮ್ಮ ಎಲ್ರು ಬಂದ್ರಲ್ಲ ಮಗು ನೋಡಕ್ಕೆ, ಅವ್ರೆಲ್ರಿಗೂ ಇರಕ್ಕೆ ರೂಮ್ಗಳು, ಮೇಲ್ ಹುಡುಗರು ಕೆಳಗಡೆ ಹುಡುಗರಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ನಮಗೆ ಗೊತ್ತು ನಮ್ಮ ಹೀರೋ ಬಂದ್ರೆ ಹೆಂಗ್ ಬರ್ತಾರೆ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.